ದೇವಸ್ಥಾನಕ್ಕೆ ಹೋದಾಗ ಭಕ್ತರು ದೇವರ ಹುಂಡಿಗೆ ಹಣ ಹಾಕೋದು ಸರ್ವೇ ಸಾಮಾನ್ಯ. ಆದರೆ ಇಲ್ಲೊಬ್ಬ ಅಧಿಕಾರಿ ದೇವರ ಹುಂಡಿಗೆ ಹಾಕಿದ್ದ ಲಕ್ಷಾಂತರ ರೂಪಾಯಿ ಹಣವನ್ನ ತನ್ನ ಹೆಂಡತಿ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ಮೋಜು ಮಸ್ತಿ ಮಾಡಿದ್ದಲ್ಲದೆ ಮನೆ ಸಹ ಕಟ್ಟಿದ್ದಾನೆ. ಆದರೆ ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಅಧಿಕಾರಿಯ ಬಂಡವಾಳ ಬಯಲಾಗಿ ಈಗ ಪರಪ್ಪನ ಅಗ್ರಹಾರ ಜೈಲು ಕಂಬಿ ಎಣಿಸುತ್ತಿದ್ದಾನೆ. ಮುಜರಾಯಿ ಇಲಾಖೆಯ 60 ಲಕ್ಷ ಹಣ ಹೆಂಡತಿ ಖಾತೆಗೆ. ಸರ್ಕಾರಿ ಹಣದಲ್ಲಿ ಮೋಜು ಮಸ್ತಿ, ಮನೆ ನಿರ್ಮಾಣ, ಹಣ ದುರ್ಬಳಕೆ. ಪರಪ್ಪನ ಅಗ್ರಹಾರ ಸೇರಿದ ಆರ್ಐ ಮುಜರಾಯಿ ಖಾತೆಯಲ್ಲಿನ ಹಣವನ್ನೇ ಹೆಂಡತಿ ಸೇರಿ ಇತರರ ಖಾತೆಗಳಿಗೆ ಹಾಕಿಕೊಂಡು ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ಈತನ ಹೆಸರು ಹೇಮಂತ್ ಕುಮಾರ್ ಅಂತ. ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಹೋಬಳಿಯ ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿದ್ದ ಈತ ಸರ್ಕಾರದ ಹಣವನ್ನೇ ಸ್ವಂತ ಖಾತೆಗಳಿಗೆ ಹಾಕಿಕೊಂಡು ಈಗ ಜೈಲು ಸೇರಿದ್ದಾನೆ. ಸಾಸಲು ಹೋಬಳಿಗೆ ಬರುವ ಮೊದಲು ಮುಜರಾಯಿ ಇಲಾಖೆಯಲ್ಲಿ ಹೇಮಂತ್ ಕುಮಾರ್ ಕೇಸ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದ. ಹೀಗಾಗಿ ಇಲಾಖೆಯ ಬಗ್ಗೆ ಹೆಚ್ಚು ಮಾಹಿತಿ ತಿಳಿದಿದ್ದರಿಂದ 2023ರಿಂದ ಇಲ್ಲಿಯವರೆಗೆ 2 ತಹಶೀಲ್ದಾರ್, ಓರ್ವ ಕೇಸ್ ವರ್ಕರ್ ಸಹಿ ಮತ್ತು ಸೀಲ್ ನಕಲಿ ಮಾಡಿ ಸುಮಾರು 60 ಲಕ್ಷ ರೂಪಾಯಿ ಹಣವನ್ನ ಸ್ವಂತ ಖಾತೆಗಳಿಗೆ ವರ್ಗಾಯಿಸಿಕೊಂಡಿದ್ದಾನೆ. ಅದರಲ್ಲಿ ಮೋಜು ಮಸ್ತಿ ಮಾಡಿ ಮನೆ ಸಹ ಕಟ್ಟಿಸಿಕೊಂಡಿದ್ದ. ಸದ್ಯ ತಹಶೀಲ್ದಾರ್ ಇಲಾಖೆ ಖಾತೆಯಲ್ಲಿನ ಹಣ ತಾಳೆ ಮಾಡುವಾಗ ಅನುಮಾನ ಬಂದು ಪರಿಶೀಲನೆ ನಡೆಸಿ ದೊಡ್ಡಬಳ್ಳಾಪುರ ನಗರ ಪೊಲೀಸರಿಗೆ ದೂರು ನೀಡಿದ್ದು ಆರೋಪಿ ಬಂಧಿಸಲಾಗಿದೆ. ಲಾಸ್ಟ್ ಟ್ಯೂಸ್ಡೇ ಒಂದು FIR ಲಾಂಚ್ ಮಾಡ್ತೀನಿ, ಯಾಕಂದರೆ ನಮಗೆ ಹಣ ವೆರಿಫೈ ಮಾಡಿದಾಗ ವೇರಿಯೇಷನ್ ಬರ್ತಿದೆ, ಒಂದು ದೇವಸ್ಥಾನದ ಪೇಮೆಂಟ್ ಆಗಿಲ್ಲ ಅನ್ನೋ ವಿಚಾರಕ್ಕೆ ವೆರಿಫೈ ಮಾಡ್ತಾ ಇದ್ವಿ ನಾವು. ಅವಾಗ ವೇರಿಯೇಷನ್ ಬಂತಂತ ಇಮಿಡಿಯೇಟ್ಲಿ FIR ಲಾಂಚ್ ಮಾಡಿದಾಗ ವಿತಿನ್ 24 ಅವರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ವಿತಿನ್ 24 ಅವರ್ಸಲ್ಲಿ ದೇ ಟ್ರೇಸ್ಡ್ ಹಿಮ್. ಹಿಂದೆ ಕೇಸ್ ವರ್ಕರ್ ಇದ್ದವರು ಇದರಲ್ಲಿ 3 ಜನದ್ದು ಫೋರ್ಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವೆರಿಫೈ ಆಯಿತು. ಬಟ್ ಮೋಸ್ಟ್ ಆಫ್ ದ ಪೇಮೆಂಟ್ ತೊಗೊಳೋದಕ್ಕೆ ಅವರು ಹೆಂಡ್ತಿನೇ ಹೋಗಿರೋದ್ರಿಂದ ಅವರು ಅದು ನಾನು ಪೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರಿಗೆ ಗೊತ್ತಿಲ್ಲದಲ್ಲೇ ಶಿ ವಾಸ್ ಇನ್ನೋಸೆಂಟ್. ಅದರಲ್ಲಿ ಅವರು ನಾನು ಹೋಗಿ ಪೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದು ಏನು ಎಷ್ಟು ಲ್ಯಾಪ್ಸಸ್ ಆಗಿದೆ, ಅವ್ರ ಹೆಂಡ್ತಿ ಆಲ್ರೆಡಿ ಪೇಮೆಂಟ್ ಮಾಡಿದ್ದಾರೆ. ಅವರು ಈಸ್ ಅಂಡರ್ ಸಸ್ಪೆನ್ಷನ್ ಆ್ಯಂಡ್ ಕ್ರಿಮಿನಲ್ ಚಾರ್ಜಸ್ ಫ್ರೇಮ್ ಆಗಿದೆ. ಈವನ್ ಸೆಂಟ್ ಟು JC ಹೋಗಿದ್ದಾರೆ. ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿ ವರ್ಗಾವಣೆಯಾದ್ರೂ ಮುಜರಾಯಿ ಇಲಾಖೆಯ ಚೆಕ್ ಬುಕ್ಗಳನ್ನ ಇಲಾಖೆಗೆ ನೀಡದೆ ತನ್ನ ಬಳಿಯೇ ಉಳಿಸಿಕೊಂಡಿದ್ದ ಹೇಮಂತ್ ಕುಮಾರ್ ಅಧಿಕಾರಿಗಳು ಕೇಳಿದಾಗ ಅವರಿಗೆ ಕೊಟ್ಟಿದ್ದೇನೆ, ಇವರಿಗೆ ಕೊಟ್ಟಿದ್ದೇನೆ ಅಂತ ಮರೆಮಾಚಿ ಹಣ ಡ್ರಾ ಮಾಡಿಕೊಂಡಿದ್ದಾನೆ. ಹಂತ ಹಂತವಾಗಿ 2-3 ವರ್ಷದಿಂದ ಬರೋಬ್ಬರಿ 60 ಲಕ್ಷಕ್ಕೂ ಹೆಚ್ಚು ಹಣವನ್ನ ಹೆಂಡತಿ ಸೇರಿ ಇತರರ ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡಿದ್ದು ಆ ಹಣದಲ್ಲಿ ಮನೆಯನ್ನ ಕಟ್ಟಿಕೊಂಡಿದ್ದೇನೆ ಅಂತ ಪೊಲೀಸರ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನಂತೆ. ಸುಮಾರು 63 ಲಕ್ಷ 16,000-17,000 ಅಷ್ಟು ವೇರಿಯೇಷನ್ ಬಂದಿತ್ತು. ಅದರದ್ದು ಎಲ್ಲ ರೀಪೇಮೆಂಟ್ ಆಗಿದೆ ಅಂತ ಬ್ಯಾಂಕಿಂದ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಬಟ್ ಪ್ಯಾರಲಲ್ ನಮ್ಮದು ಕ್ರಿಮಿನಲ್ ಪ್ರೊಸೀಡಿಂಗ್ಸು ಮತ್ತು ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸು ಎರಡೂ ನಡೀತಿದೆ. ಬಟ್ ಸರ್ಕಾರಕ್ಕೆ ಆಗ್ತಿದ್ದ ನಷ್ಟ ಸದ್ಯಕ್ಕೆ ನಮಗೆ ಗಮನಕ್ಕೆ ಬಂದು ಅದ್ರ ಬಗ್ಗೆ ನಾವು ಕ್ರಮ ಕೈಗೊಂಡಿದ್ದಕ್ಕೆ ಎಲ್ಲ ನಮ್ಮ ಸರ್ಕಾರದ ದುಡ್ಡು ವಾಪಸ್ ಬಂದಿದೆ. ಸದ್ಯ ಪ್ರಕರಣ ಬೆಳಕಿಗೆ ಬಂದ ನಂತರ ಗಂಡ ಲೂಟಿ ಮಾಡಿದ್ದ 60 ಲಕ್ಷ ಹಣವನ್ನ ಹೆಂಡತಿ ಮುಜರಾಯಿ ಇಲಾಖೆಯ ಖಾತೆಗಳಿಗೆ ವಾಪಸ್ ಹಾಕಿದ್ದಾಳೆ. ಇತ್ತ ಮಾಡಬಾರದನ್ನ ಮಾಡಿದ ಆರ್ಐ ಹೇಮಂತ್ ಕುಮಾರ್ನನ್ನ ಸೇವೆಯಿಂದ ಅಮಾನತು ಮಾಡಿ ಇಲಾಖಾ ವಿಚಾರಣೆಗೆ ಒಳಪಡಿಸಲಾಗಿದೆ. ದೊಡ್ಡಬಳ್ಳಾಪುರ ನಗರ ಪೊಲೀಸರು ಹೇಮಂತ್ ಕುಮಾರ್ನನ್ನ ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗಟ್ಟಿದ್ದಾರೆ. ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.